ಪ್ರಿಯ ವೀಕ್ಷಕರೇ ನಮಸ್ಕಾರ. ಇಂದು ನವವಿಧ ಭಕ್ತಿಯಲ್ಲಿ ಒಂದಾದ ದಾಸ್ಯ ಭಕ್ತಿಯ ಬಗ್ಗೆ ಕೆಲವು ವಿಷಯಗಳನ್ನು ಸ್ಮರಿಸ್ಕೊಳ್ಳೋಣ. ದಾಸ್ಯ ಅಂತ ಹೇಳಿದ್ರೆ ದಾಸನ ಭಾವ ದಾಸ್ಯ. ದಾಸ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಸೇವಕ, ಆಳು, ಗುಲಾಮ, ಜವಾನ ಇತ್ಯಾದಿ ಪದಗಳನ್ನು ಪರ್ಯಾಯ ಪದಗಳಾಗಿ ಬಳಸ್ತಾ ಇದ್ದೀವಿ. ಇದರಲ್ಲಿ ಸೇವಕ ಅಂತ ಹೇಳಿದ್ರೆ ಸೇವೆ ಮಾಡೋವನು ಸೇವಕ. ಆ ಸೇವೆ ಅಂತ ಹೇಳಿದ್ರೆ ಜನಸೇವೆಯನ್ನು ಹೇಳ್ತಾರೆ, ದೇಶ ಸೇವೆಯನ್ನು ಹೇಳ್ತಾರೆ, ಈಶ ಸೇವೆಯನ್ನು ಹೇಳ್ತಾರೆ. ಜನಸೇವೆಯೇ ದೇಶ ಸೇವೆ ಅಂತ ಹೇಳೋದು ಉಂಟು. ಈಶ ಸೇವೆ, ಜನಾರ್ದನ ಸೇವೆ ಇತ್ಯಾದಿ ಪದಗಳೆಲ್ಲ ಬಳಸ್ತಾರಲ್ಲ. ಇಲ್ಲಿ ಒಂದು ಸ್ವಲ್ಪ ಐಬಿದೆ ಅಂತ ತೋರುತ್ತೆ. ಯಾಕೆ ಅಂತ ಹೇಳಿದ್ರೆ ಸೇವೆಯನ್ನ ಪದದ ಅರ್ಥವನ್ನು ಗಮನಿಸಿದಾಗ ಈಗೇನು ಮಾಡ್ತಾರೆ, ಸೇವೆ ಅಂತ ಹೇಳಿದ್ರೆ ದೀನದಲಿತರಿಗೆ ಮಾಡೋ ಅಂಥ ಸಹಾಯ, ಆಮೇಲೆ ರೋಗಿಗಳಿಗೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಹಣ್ಣು ಹಂಪಲೆಲ್ಲ ಕೊಟ್ಟು ಬಂದರೆ ಅದೊಂದು ಸೇವೆ, ರೋಗಿಗಳಿಗೆ ಸೇವೆ ಅಂತ ಹೇಳೋದೆಲ್ಲ ಹೇಳ್ತಾರೆ. ವಾಸ್ತವವಾಗಿ ಇದನ್ನು ಹೇಗೆ ಕರಿಬೇಕು ಅಂತ ಹೇಳಿದ್ರೆ ಪರೋಪಕಾರ ಅಥವಾ ಸಹಾಯ ಅಂತ ಕರಿಬೇಕಾಗತ್ತೆ. ಅದೇ ಸರಿಯಾದ ಪದ ಆಗತ್ತೆ, ಸೇವೆ ಆಗಲ್ಲ. ಹಾಗಾದರೆ ಸೇವೆ ಅಂದರೆ ಏನು ಅಂತ ಹೇಳಿದ್ರೆ ನೋಡಿ, ಯಾವಾಗಲೂ ನೀರು ಮೇಲಿಂದ ಕೆಳಗೆ ಸಹಜವಾಗಿ ಹರಿಯುತ್ತೆ, ಏನು ಕಷ್ಟವಿಲ್ಲದೆ ಮೇಲಿಂದ ಹರಿಯುತ್ತೆ. ಗಾಳಿ ಬೀಸುವಾಗ ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ತಾನಾಗಿಯೇ ಸಹಜವಾಗಿ ಹರಿಯುತ್ತೆ. ಹರಿವಿಕೆ ಅನ್ನೋದು ಹಾಗಿರುತ್ತೆ. ತುಂಬ ಧನವಂತನಾದವನು ಬಡವನಿಗೆ ಕೊಡ್ತಾನೆ, ಕೊಡೋದು ಅವನಿಗೆ ಹರಿಯೋದು ಸುಲಭವಾಗಿದೆ. ಧನ ಅನ್ನೋದು ಹಾಗೆ ಹರಿಯುತ್ತೆ. ಹಾಗೆ ಗುರುವಾದವನು ವಿದ್ಯಾರ್ಥಿಗೆ ವಿದ್ಯೆಯನ್ನು ಕೊಡಬೇಕಾದ್ರೆ ಅಲ್ಲಿಂದಲೇ ಬರಬೇಕು, ಅಲ್ಲಿಂದಲೇ ಜ್ಞಾನ ಅನ್ನೋದು ಬರಬೇಕು ಅಂತ. ಅದು ಬರಬೇಕಾದ್ರೆ ಒಂದು ಎಚ್ಚರಿಕೆ ಬೇಕು ಸ್ವೀಕರಿಸೋವರಿಗೆ. ಏನಪ್ಪ ಅಂತ ಹೇಳಿದ್ರೆ ಅದು ಸಹಜವಾಗಿ ಹರ್ಕೊಂಡು ಬರೋದಕ್ಕೆ ಏನು ಬೇಕೋ ಅದಕ್ಕೆ ಪೋಷಕವಾದ ಕೆಲಸವನ್ನು ಮಾಡಬೇಕು. ವಿದ್ಯಾರ್ಥಿಯಾದವನು ವಿದ್ಯೆಯನ್ನು ಗುರುವಿನಿಂದ ಪಡ್ಕೋಬೇಕು ಅಂತಿದ್ದಾಗ ಆ ವಿದ್ಯೆ ಸುಲಭವಾಗಿ ಹರಿಯಕ್ಕೆ ಏನು ಬೇಕೋ ಅದಕ್ಕೆ ಅನುಗುಣವಾದ ಕೆಲಸವನ್ನು ಮಾಡೋದಿದೆಯಲ್ಲ, ಅದೇನೇ ಸೇವೆ ಎಂಬುದಾಗಿ ಕರಿತಾ ಇದ್ರು. ನಮ್ಮ ಶ್ರೀರಂಗ ಮಹಾಗುರುಗಳು, ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರ ಶ್ರೀರಂಗ ಮಹಾಗುರುಗಳು ಕೊಟ್ಟಂಥ ದೃಷ್ಟಿಕೋನ ಇದ್ದು, ವಿದ್ಯೆ ಸಹಜವಾಗಿ, ಜ್ಞಾನ ವಿದ್ಯೆ ಸಹಜವಾಗಿ ಹರಿಯಕ್ಕೆ ಯಾವ ಕೆಲಸವನ್ನ ನಾವು ಮಾಡ್ತೀವೋ, ವಿದ್ಯಾರ್ಥಿಯಾದವನ್ ಮಾಡ್ತಾನೋ ಅದೇ ಸೇವೆಪ್ಪ ಅಂತ. ಹಾಗೇನೆ ಧನ ಬೇಕು ಅಂತಿದ್ರೆ ಬಡವ ಯಾವ ರೀತಿಯಲ್ಲಿ ಯಾವ ಕೆಲಸ ಮಾಡಬೇಕು, ಆ ಧನಿಕನ ಮನಸ್ಸು ಸಂತೋಷವಾಗೋ ಅಂತ ಕೆಲಸ ಮಾಡ್ತಾನಲ್ಲ, ಅದೇ ಸೇವೆ ಅಂತ. ಹಾಗೆ ನಾವು ಸಹಾಯವನ್ನ ಸೇವೆ ಅನ್ನೋ ಅರ್ಥದಲ್ಲಿ ಇವತ್ತು ಕರಿತಾ ಇದ್ದೀವಿ. ಅದನ್ನು ಬದಲಾಯಿಸ್ಕೋಬೇಕಾಗತ್ತೆ ಅನ್ನೋದನ್ನ ಜ್ಞಾಪಿಸ್ಕೋತಾ ಇದ್ದೀನಿ. ಹೀಗೆ ಉದಾಹರಣೆಗೆ ಮತ್ತೊಂದು ನಾವು ನೋಡಬಹುದು. ಈಗ ಇಲ್ಲಿ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಒಬ್ಬ ರೈತ ಇದ್ದಾನೆ. ರೈತ ತನ್ನ ಕೆಲಸ ಮಾಡ್ತಾನೆ, ಹೊಲಕ್ಕೆ ಹೋಗಿ ಮಾಡೋವಾಗ ಭೂಮಿ ಜಮೀನು ತನ್ನದು ಅಂತ ಅನ್ಕೊಳ್ಳಲ್ಲ, ತನ್ನ ಯಜಮಾನದು ಅಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಯಜಮಾನನಿಗಾಗಿ ತನ್ನ ಪೂರ್ತಿ ಒಂದು ಇದನ್ನು ಕೊಟ್ಕೊಂಡು, ಸಮಯವನ್ನು ಶಕ್ತಿಯನ್ನು ಕೊಟ್ಕೊಂಡು ಚೆನ್ನಾಗಿ ರೈತನ ಕೆಲಸ ಮಾಡ್ತಾನೆ. ಮಾಡಿಬಿಟ್ಟು ಫಸಲು ಚೆನ್ನಾಗಿ ಬರಬೇಕು, ಯಜಮಾನ ತೃಪ್ತಿ ಆಗಬೇಕು, ಯಜಮಾನ ಸಂತೋಷ ಆಗಬೇಕು ಅನ್ನೋ ಮನಸ್ಸನ್ನೇ ಇಟ್ಕೊಂಡು ಮಾಡ್ತಾನೆ. ಒಳ್ಳೆ ರೈತರ ಬಗ್ಗೆ ಹೇಳ್ತಾ ಇರೋ ಮಾತಿದ್ದು. ಹಾಗೆ ಮಾಡ್ತಾರೆ. ಹಾಗೆ ಮಾಡಿದಾಗ ಯಜಮಾನಿಗೂ ಕೂಡ ತುಂಬ ಸಂತೋಷ ಆಗುತ್ತೆ, ರೈತನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋದನ್ನು ಹೇಗಿದೆಯೋ ಹಾಗೆ ಇವನು ಸೇವೆ ಅನ್ನುವಾಗ ತನ್ನ ಪೂರ್ತಿ ಶಕ್ತಿಯನ್ನು ಉಪಯೋಗಿಸಿ ಯಜಮಾನನಿಗಾಗಿ ಮಾಡೋದು ಅನ್ನೋದೇ ಸೇವೆಯಾಗತ್ತೆ ಅಂತ. ಹಾಗಿದ್ದಾಗ ಇನ್ನು ದಾಸ್ಯ ಭಕ್ತಿ ಅಂತ ಹೇಳುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾರಿಗೆ ದಾಸನಾಗಬೇಕು ಅಂತ ಹೇಳಿದ್ರೆ ಭಗವಂತನಿಗೆ ದಾಸನಾಗಬೇಕು. ಭಗವಂತನಿಗೆ ದಾಸನಾಗಬೇಕಾದ್ರೆ ಭಗವಂತನಿಗೆ ಸೇವೆ ಮಾಡಬೇಕು. ಯಾತಕ್ಕೋಸ್ಕರ ಅವನಿಗೆ ಸೇವೆ ಮಾಡಬೇಕು ಅಂತ ಹೇಳಿದ್ರೆ, ಅವನಿಗೆ ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್ಸು ಎಲ್ಲವ ಗಣಿಯಾಗಿದ್ದಾನೆ ಅವನು. ಅದನ್ನು ನಾವು ಪಡ್ಕೋಬೇಕು ಅಂತಿದ್ರೆ ನಾವು ಯಾವ ತರಹ ಕೆಲಸ ಮಾಡಿದ್ರೆ ಅವನಿಗೆ ಒಂದು ತೃಪ್ತಿ ಉಂಟಾಗತ್ತೆ, ಸಂತೋಷ ಉಂಟಾಗತ್ತೆ. ಅವಾಗ ತಾನಾಗಿಯೇ ಜ್ಞಾನ, ಬಲ, ಐಶ್ವರ್ಯ ಎಲ್ಲ ಹರಿಯುತ್ತೆ ನಮ್ಮ ಕಡೆ ಅನ್ನೋದಿದೆಯಲ್ಲ, ಅದಕ್ಕಾಗಿ ಮಾಡೋ ಕೆಲಸವೇ ಭಗವಂತನಿಗೆ ಮಾಡೋ ಸೇವೆ ಆಗತ್ತೆ ಅನ್ನೋ ದೃಷ್ಟಿಕೋನವನ್ನು ಶ್ರೀರಂಗ ಮಹಾಗುರುಗಳು ಕೊಟ್ಟಿದ್ದನ್ನಲ್ಲಿ ಜ್ಞಾಪಿಸ್ಕೊತೀನಿ ನಾನು. ಹಾಗೆ ಮಾಡಬೇಕು. ಅದನ್ನು ಮಾಡುವಾಗ ಪ್ರೀತಿಯಿಂದ ಮಾಡಬೇಕು. ಪ್ರೀತಿಯಿಂದ ಮಾಡಿದ್ರೆ ಭಗವಂತನಲ್ಲಿ ಪ್ರೀತಿ ಇಡೋದೇ ಭಕ್ತಿ ಆಗತ್ತೆ. ಆವಾಗ ಅದು ದಾಸ್ಯ ಭಕ್ತಿ ಅಂತ ಅನ್ನಿಸ್ಕೊಳುತ್ತೆ.
ಇಂಥ ದಾಸ್ಯ ಭಕ್ತಿಗೆ ಉದಾಹರಣೆಯಾಗಿದ್ದವರು ಅನೇಕ ಜನ ನಮ್ಮ ದೇಶದಲ್ಲಿ. ಅದರಲ್ಲೂ ಕೂಡ ವಿಶೇಷವಾಗಿ ನಂಬರ್ 1 ಅಂತ ಹೇಳಿಸ್ಕೊಳ್ಳೋರು ಯಾರಪ್ಪ ಅಂತ ಹೇಳಿದ್ರೆ ಹನುಮಂತ. ಆ ಹನುಮಂತ ಯಾವಾಗಲೂ ರಾಮನ ಸ್ಮರಣೆಯನ್ನು ಮಾಡಿಕೊಂಡೇ ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇದ್ದ. ಪ್ರತಿ ಹಂತದಲ್ಲೂ ಕೂಡ ಅವನು ರಾಮನ ಸ್ಮರಣೆ ಮಾಡಿಕೊಳ್ತಾ ಇದ್ದ. ರಾಮನಿಗಾಗಿ ರಾಮನಿಗೆ ಅದು ಪ್ರಿಯವಾಗತ್ತಾ ನಾನು ಮಾಡೋ ಕೆಲಸ ಅಂತ ನೋಡ್ತಾ ಕೆಲಸವನ್ನು ಮಾಡ್ತಾ ಇದ್ದ. ಅವನು ದಾಸನಾಗಿದ್ದ ನಿಜವಾದ ಅರ್ಥದಲ್ಲಿ ಅಂತ ಒಂದು ಜ್ಞಾಪಕ ಇಟ್ಕೋಬೇಕು. ಅವನು ಸಾಮಾನ್ಯನಲ್ಲ, ಹನುಮಂತ ಅನ್ನೋನು ಮಹಾಬಲಶಾಲಿ, ವೀರ್ಯವಂತ, ಬುದ್ಧಿವಂತ. ಅವನು ಎಲ್ಲ ವೇದಗಳನ್ನು ಅರ್ಥ ಮಾಡ್ಕೊಂಡಿದ್ದ, ಎಲ್ಲ ವೇದಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ, ತಿಳ್ಕೊಂಡಿದ್ದ ಅನ್ನೋದನ್ನ ರಾಮನು ಗಮನಿಸಿದ್ದಾನೆ. ಲಕ್ಷ್ಮಣನಿಗೂ ಹೇಳ್ಕೊಟ್ಟ ಅಂತ ಪ್ರಸಂಗ ಉಂಟು, ಅದನ್ನ ಜ್ಞಾಪಿಸ್ಕೋಬೇಕು. ಅಷ್ಟೇ ಅಲ್ಲ, ವಾಗ್ಮಿಯವನು, ಚೆನ್ನಾಗಿ ಮಾತಾಡೋ ಅಂತ ಶಕ್ತಿ ಇರೋವನು. ಅಷ್ಟೇ ಅಲ್ಲ, ಅವನು ರಾವಣ ಸಭೆಗೆ ಹೋದಾಗ ಒಳ್ಳೆ ದೂತನಾಗಿ ಕೆಲಸ ಮಾಡ್ದ, ಸುಗ್ರೀವನ ಜೊತೆಯಲ್ಲಿ ಒಳ್ಳೆ ಮಂತ್ರಿಯಾಗಿ ಕೆಲಸ ಮಾಡ್ದ. ಅವನು ಜ್ಞಾನಿ ಶ್ರೇಷ್ಠ, ಜ್ಞಾಪಕ ಇಟ್ಕೋಬೇಕು. ಯುದ್ಧಕ್ಕೆ ಬಂದಾಗ ಅವನು ವೀರನಾಗಿರ್ತಾನೆ, ಜ್ಞಾನಿ ಶ್ರೇಷ್ಠ, ಆತ್ಮವಂತ, ಆತ್ಮಗುಣ ಸಂಪನ್ನ ಅವನು ಅನ್ನೋದು ಜ್ಞಾಪಕ ಇಟ್ಕೋಬೇಕು. ಆಮೇಲೆ ಪರಮ ಭಾಗವತ ಅವನು. ಅಷ್ಟೇ ಅಲ್ಲ, ಅಣಿಮಾದಿ ಸಿದ್ಧಿಗಳು ಅವನಿಗಿತ್ತು. ಗರಿಮಾ ಮಹಿಮಾ ಅಂತ ಯಾವ ಬೇಕಾದ್ರೂ ಅವನು ತನ್ನನ್ನು ದೊಡ್ಡದಾಗಿ ಮಾಡ್ಕೋಬಲ್ಲ, ಯಾವ ಬೇಕಾದ್ರೂ ಅಣುವಿನಂತೆ ಆಗಬಲ್ಲ. ಅವನು ಬಲಶಾಲಿಯಾಗಿ ಬಲಿಷ್ಠನಾಗಿ ಆಗಬಲ್ಲ, ಅಥವಾ ತುಂಬ ಹಗುರವಾಗಿ ಆಗಬಲ್ಲ. ಈ ತರಹ ಅಣಿಮಾದಿ ಅಷ್ಟಸಿದ್ಧಿಗಳು ಕೂಡ ಅವನಿಗಿತ್ತು. ಇಷ್ಟೆಲ್ಲ ಇದ್ರೂ ಕೂಡ ಅವನು ಒಂದು ಕಿಂಚಿತ್ತು ಅಹಂಕಾರ ಪಡ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ತಾನು ಮಾಡೋ ಕೆಲಸ ಎಲ್ಲ ತನ್ನ ಯಜಮಾನನಾದ ರಾಮನಿಗಾಗಿ ಅಂತ ಮಾಡ್ತಾ ಇದ್ದರಿಂದ, ಅವನ ಪ್ರೀತಿಗಾಗಿ ಅಂತ ಮಾಡ್ತಾ ಇದ್ರಿಂದ, ಸೇವಾ ರೂಪದಲ್ಲಿ ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇದ್ದ. ನಿಜವಾದ ದಾಸ ಅಂತ ಹೇಳಿದ್ರೆ ಅವನೇನೇ ಅನ್ನೋದನ್ನು ಜ್ಞಾಪಕ ಇಟ್ಕೋಬೇಕು. ಹೀಗೆ ಅಪ್ರತಿಮ ದಾಸನಾಗಿದ್ದಂಥ ಆಂಜನೇಯ ಏನು ಮಾಡ್ದ ಅಂತ ಹೇಳಿದ್ರೆ, ಇಲ್ಲಿ ಮಧ್ಯೆ ಒಂದು ಸಣ್ಣ ಪ್ರಶ್ನೆ ಬರಬಹುದು ಜನಗಳಿಗೆ. ಇವನು ಆಂಜನೇಯನೋ ಹಾಗೆ ಮಾಡ್ದ, ಅವನಿಗೆ ಅಷ್ಟೆಲ್ಲ ಶಕ್ತಿ ಇತ್ತು, ನೀವು ಇಷ್ಟೊತ್ತು ಹೇಳ್ದಲ್ಲ ಅದೆಲ್ಲ ಇತ್ತು, ಏನೂ ಇಲ್ಲದೆ ನಾವೇನು ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ, ಅವಾಗ ನಾವೆಲ್ಲ ದಾಸ ಆಗಕ್ಕಾಗಲ್ವ ಅಂತ ಹೇಳಿದ್ರೆ, ಅದಕ್ಕೂ ಒಂದು ಅವಕಾಶ ಇದೆ. ಒಂದು ಸಣ್ಣ ಕತೆ, ಘಟನೆ ಮೂಲಕ ಅದನ್ನು ಹೇಳ್ಬೋದು. ಘಟನೆ ಅಂತ ಹೇಳಿದ್ರೆ ಎಲ್ರಿಗೂ ತಿಳಿದಂಥ ವಿಷಯವೇ ಇದು. ಅಳಿಲು ಸೇವೆ ಅಂತ ಕೇಳಿದ್ದೀವಿ ನಾವು. ಅಳಿಲು ಸೇವೆ ಏನು ಮಾಡುತ್ತೋ, ಅಳಿಲು ಏನು ಮಾಡುತ್ತೋ ಅಂತ ಹೇಳಿದ್ರೆ, ಸೇತು ಬಂದವ್ರು ಮಾಡ್ತಾ ಇದ್ರು. ಲಂಕೆಗೆ ಹೋಗ್ಬೇಕಾದ್ರೆ ವಾನರೆಲ್ಲ ದೊಡ್ಡ ದೊಡ್ಡ ಹಾರೆಗಳನ್ನು ತೊಗೊಂಡ್ಬಂದು ಹಾಕಿ ಎಲ್ಲ ಮಾಡ್ತಾ ಇದ್ರು. ಈ ಅಳಿಲ್ ನೋಡ್ತು, ಅಳಿಲಿಗೆ ಏನು ಶಕ್ತಿ ಇದೆ ಪಾಪ, ಇಷ್ಟು ಪುಟ್ಟದ್ದು ಇದು ತಾನೇ ಏನೋ ಸೇವೆ ಮಾಡಬೇಕು ಅಂತ ಖುಷಿ ಬಂದ್ಬಿಡ್ತು. ಅದಕ್ಕೋಸ್ಕರ ಏನು ಮಾಡ್ತು, ಬುದ್ಧಿ ಉಪಯೋಗಿಸ್ತು. ಹೋಗಿ ಆ ಸಮುದ್ರದಲ್ಲಿ ಬಿತ್ತು, ಮುಳುಗ್ತು ಒಂದ್ಸಲ. ಆಮೇಲೆ ಎದ್ದು ಬಂದು ಮರಳಲ್ಲಿ ಹೀಗೆ ಹಾಗೆ ಹೊರಳಾಡಿಬಿಟ್ಟು ಆ ಒಡಗದ ಮೇಲೆ ಬಂದು ಆ ಸೇತುವೆ ಮೇಲೆ ತನ್ನ ಇದೆಲ್ಲ ಮೈಯೆಲ್ಲ ಕೊಡಗದಾಗ ಆ ಮರಳೆಲ್ಲ ಬಿತ್ತಂತೆ. ನಾನು ಮರಳನ್ನು ಹಾಕದೆ ತಂದು ಅಂತ ಹೇಳಿ ಸಂತೋಷ ಪಟ್ಕೊಳ್ತದು ಅಂತ. ಅದರಿಂದ ಸೇತು ಬಂಧನ ಆಗತ್ತಾ ಅನ್ನೋ ವಿಚಾರದ ಕಡೆ ಹೋಗ್ಬಾರ್ದು ನಾವೀಗ. ಅದರ ಹಿಂದೆ ಇರೋ ಭಕ್ತಿ ಏನು, ತನ್ನ ಪೂರ್ಣ ಶಕ್ತಿಯನ್ನು ಉಪಯೋಗಿಸ್ಕೊಂಡು, ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಆ ಕೆಲಸ ಮಾಡ್ತಲ್ಲ ಅಂತ ಒಂದು ಸಂತೋಷ ಇದೆ, ಭಕ್ತಿ ಭಾವ ಇದೆ. ಅದನ್ನು ನಾವು ಇದು ಮಾಡಬೇಕು. ನಿಜವಾದ ಘಟನೆಯೋ ಅಥವಾ ಕಟ್ಟುಕತೆಯೋ ನಮ್ಗೆ ಗೊತ್ತಿಲ್ಲ, ಅದೇನು ಬೇಕಾದ್ರೂ ಆಗಿರಲಿ. ಆದರೆ ಈ ಘಟನೆ ತುಂಬ ಸ್ವಾರಸ್ಯವಾಗಿ ನಮಗೆ ಭಕ್ತಿ ಭಾವವನ್ನು ಉಂಟು ಮಾಡುತ್ತೆ ಅನ್ನೋದಲ್ಲಿ ಸಂಶಯವಿಲ್ಲ. ಹಾಗೆ ಪ್ರತಿಯೊಬ್ಬರೂ ಕೂಡ ನಾವು ನಮ್ಮ ಶಕ್ತಿಗಳನ್ನು ಪೂರ್ಣವಾಗಿ ಉಪಯೋಗಿಸಿ, ನಮ್ಮ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ಬಂದಂಥ ಬುದ್ಧಿಯನ್ನು ಉಪಯೋಗಿಸಿ ಅವನಿಗಾಗಿ ಕಾರ್ಯ ಮಾಡಿದ್ರೆ ಅದು ಸೇವೆಯೇ ಆಗತ್ತೆ, ಭಗವತ್ ಸೇವೆಯೇ ಆಗತ್ತೆ. ಅದನ್ನು ಭಗವಂತ ಸ್ವೀಕರಿಸ್ತಾನೆ. ಆ ಅರ್ಥದಲ್ಲಿ ನಾವುಗಳು ಕೂಡ ದಾಸರಾಗಬಹುದು ಅನ್ನೋ ವಿಷಯವನ್ನು ಜ್ಞಾಪಿಸ್ಕೊತೇನೆ. ಹಾಗೆ ಮಹಾಶಕ್ತಿಯುತನಾಗಿದ್ದ ಆಂಜನೇಯ ಮಾಡಿದ ಕೆಲಸ ಏನು ಅನ್ನೋದರ ಒಂದು 2-3 ಘಟನೆ ಜ್ಞಾಪಿಸ್ಕೊಳ್ಳೋಣ. ತುಂಬ ಇದೆ, ಅದು ರಾಮಾಯಣ ಪೂರ್ತಿ ನಾವು ಇದು ಮಾಡಬಹುದು. ಆದರೆ ವಿಶೇಷವಾಗಿ ಗಮನಿಸೋದೇನಪ್ಪ ಅಂತ ಹೇಳಿದ್ರೆ, ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನ ಬೀಳಿಸ್ಬಿಟ್ಟ ಇಂದ್ರಜಿತ್ತು. ದಿವ್ಯಾಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ಎಲ್ಲರೂ ಹತಾಶರ ಬಿದ್ದುಬಿಟ್ರು ಕೆಳಗಡೆ. ಯಾರು ಎಲ್ಲಿದ್ದಾರೆ ಅಂತ ಗೊತ್ತಾಗಿಲ್ಲ. ಉಳಿದವರು ಆಂಜನೇಯ ಮತ್ತು ಜಾಂಬವಾನ್ ಮಾತ್ರ ಇದ್ದಾರೆ. ಎಲ್ಲ ಹುಡುಕ್ತಾ ಇದ್ದಾರೆ, ಯಾರು ಎಲ್ಲಿ ಅಂತ. ಆಂಜನೇಯ ಬದುಕಿದ್ದಾನೆ, ಆದರೆ ಗೊತ್ತಾಗ್ತಿಲ್ಲ, ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಆಂಜನೇಯ ಹಿಡ್ಕೊಂಡು ಬರ್ತಾ ಇದ್ದಾನೆ, ವಿಭೀಷಣ ಜೊತೆಲಿ ಬರ್ತಾನೆ. ಬಂದಾಗ ಎಲ್ಲಿ ನೋಡಪ್ಪ ಅಂದರೆ ಆಂಜನೇಯ ಎಲ್ಲಿದ್ದಾನೆ ಅಂತೆಲ್ಲ ಹುಡುಕ್ತಾರಂತೆ. ಎಲ್ಲರಿಗೂ ಆಶ್ಚರ್ಯ, ರಾಮ ಎಲ್ಲಿ ಲಕ್ಷ್ಮಣ ಎಲ್ಲಿ ಅಂತ ಕೇಳೋದು ಬಿಟ್ಟು ಆಂಜನೇಯ ಎಲ್ಲಿ ಅಂತ ಕೇಳ್ತಾ ಇಲ್ಲ ಅಂತ. ಆಂಜನೇಯ ಒಬ್ಬ ಇದ್ರೆ ಸಾಕು, ಇನ್ನೆಲ್ಲರೂ ಬದುಕದ ಹಂಗೆ ಅಂತ ಹೇಳ್ತಾರಂತೆ. ಯಾರೋ ಜಾಂಬ ಅಂತ.
ಆಮೇಲೆ ಮುಂದಿನ ಕಥೆ ಗೊತ್ತು. ಹೋಗಿ ಆ ಸಂಜೀವಿನಿ ಪರ್ವತಕ್ಕೆ ಹೋಗಿ ಅಲ್ಲಿಂದ ವಿಶೇಷವಾದ ದಿವ್ಯವಾದ ಮೂಲಿಕೆಗಳನ್ನು ತಗೊಂಡ್ಬಂದರೆ ಇವ್ರು ಬದುಕಿಸ್ಬಹುದು ಅಂತ ಹೇಳಿ ಅಲ್ಲಿ ವೈದ್ಯರು ಹೇಳ್ತಾರೆ. ಅದಕ್ಕೋಸ್ಕರ ಆಂಜನೇಯ ಒಬ್ಬನೇ ಸಮರ್ಥ ಅದಕ್ಕೆ ಆ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಅವನು ಕಳಿಸ್ತಾರೆ. ಅವನು ಕತೆ ಗೊತ್ತು. ಅಲ್ಲಿ ಮೂಲಿಕೆಗಳನ್ನ ಹುಡುಕಿ ಅದು ಯಾವ ಮೂಲಿಕೆ ಅಂತ ಗೊತ್ತಾಗಲ್ಲ, ಹುಡುಕಿ ಬರೋದೆಲ್ಲ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನು ಬೇಡ ಸಮಯ ಆಗೋಯ್ತು ಅಂಥೇಳಿ ಇಡೀ ಪರ್ವತ ಸಂಜೀವಿನಿ ಪರ್ವತವನ್ನೇ ಹೊತ್ಕೊಂಡ್ಬಂದ್ಬಿಡ್ತಾನೆ ಅಂತ. ವಾಯುಪುತ್ರ ವಾಯುವೇಗದಲ್ಲಿ ಬರ್ತಾನೆ. ಬಂದ ಮೇಲೆ ಅಲ್ಲಿಂದ ಮೂಲಿಕೆಗಳನ್ನ ತೆಗೆದು ಮಾಡಿದ್ರು, ಗುಣ ಆದರು, ಎಲ್ಲ ಎದ್ದುಬಿಟ್ರು ಅನ್ನೋದನ್ನು ಕೇಳ್ತೀವಿ. ಅದು ಬರ್ತಾ ಇರುವಾಗಲೇ ಎಲ್ಲ ಕಪಿಗಳೆಲ್ಲ ಎದ್ದುಬಿಟ್ವು ಅನ್ನೋದನ್ನು ಕೇಳ್ತೀವಿ. ಹೀಗೆ ಇಂಥ ಒಂದು ಊಹೆಗೂ ಸಿಗದೇ ಇರೋವಂಥ ಒಂದು ಸಾಹಸ ಕಾರ್ಯವನ್ನು ಮಾಡಿದ್ಯಾರಪ್ಪ ಅಂತ ಹೇಳಿದ್ರೆ ಮಾರುತಿ ಅನ್ನೋದನ್ನ ಜ್ಞಾಪಿಸ್ಕೋಬೇಕು. ಭಕ್ತನಾದ ಮಾರುತಿ, ದಾಸನಾದ ಮಾರುತಿ ಅನ್ನೋದನ್ನ ಜ್ಞಾಪಿಸ್ಕೋತೀವಿ. ಹಾಗೇನೆ ರಾಮ ಲಕ್ಷ್ಮಣರನ್ನ ಯುದ್ಧದಲ್ಲಿ ಹೇಗೆ ಇವನು ಕಾಪಾಡ್ದ, ಬದುಕಿಸ್ದ ಅಂತಲೇ ಹೇಳೋದು ತಪ್ಪೇನಾಗಲ್ಲ. ಬದುಕಿಸ್ದ ಅಂತ ಹೇಳಿದ್ರೆ ಹಾಗೇನೆ ಸೀತಾಮಾತೆಯನ್ನು ಬದುಕಿಸಿದ್ದು ಅವನೇನೆ. ಸೀತಾಮಾತೆ ದುಃಖದಲ್ಲಿ ಇವನ್ ರಾವಣನ ಹಿಂಸೆ ತಡೆಯಕ್ಕಾಗದೆ ಇನ್ನು ಆಗಲ್ಲಪ್ಪ ಅಂತ ಹೇಳಿ ಪ್ರಾಣ ಬಿಟ್ಬಿಡ್ಬೇಕು ಅನ್ನೋ ಸ್ಟೇಜ್ ಬಂದ್ಬಿಡ್ತು. ಬಂದಾಗ ಇಲ್ಲ ಅದು ಮಾಡಬೇಡಿ ಅಂಥೇಳಿ ಮೇಲಿಂದ ನೋಡ್ತಾ ಇದ್ದವನು, ಅಶೋಕವನದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದವನು ಮೆಲ್ಲಿಗೆ ಬಂದು ರಾಮನ ಕಥೆಯನ್ನು ಹೇಳ್ತಾ ಹಾಗೇ ಅವಳನ್ನ ಮಾಡಿ ಸಂತೋಷನ ಉಂಟು ಮಾಡಿ ಬದುಕಿಸಿದ್ನಲ್ಲ. ಸೀತಾಮಾತೆಯನ್ನು ಬದುಕಿಸಿದ್ನು ಅವನೇ ಅಂತ ಹೇಳ್ಬೋದು. ಭರತ 14 ವರ್ಷ ಆದ ಕೂಡಲೇ ಹೋಗಿ ನಾನು ರಾಮ ಬರದೇ ಇದ್ರೆ ಹೋಗಿ ಪ್ರಾಯೋಪೇಶ ಮಾಡಿಬಿಡ್ತೀನಿ, ಬೆಂಕಿಯಲ್ಲಿ ಅಗ್ನಿ ಪ್ರವೇಶ ಮಾಡಿಬಿಡ್ತೀನಿ ಅಂತ ಹೇಳಿದವನ್ನ ಕೊನೆಗಳಿಗೆ ಇಲ್ಲಿ ಹೋಗಿ ಅವನ ಬದುಕಿಸ್ತವನು. ರಾಮನ ವಿಷಯ ಹೇಳಿ ನೀನು ಬರ್ತಾ ಇದ್ದಾರೆ ಅಂತ ಹೇಳಿ ಭರತನನ್ನು ಬದುಕಿಸ್ತವನು ಅವನೇನೆ. ಭರತನಿಗೂ ಕೂಡ ದಾಸನಾಗಿದ್ದವನವನು ಅಂತ ಹೇಳ್ಬೋದು. ಹೀಗೆ ಇಷ್ಟೆಲ್ಲ ಸಾಹಸ ಕಾರ್ಯ ಮಾಡಿದ್ರು ಕೂಡ ಕೊನೆಗೆ ಅವಕಾಶ ಸಿಕ್ಕಿದಾಗ ಏನು ಮಾಡ್ತಾನೆ, ಎಲ್ಲೋ ಒಂದು ಮೂಲೆಯಲ್ಲಿ ಬಂಡೆ ಮೇಲೆ ಕೂತ್ಕೊಂಡು ರಾಮ 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 ಅಂತ ಧ್ಯಾನ ಮಾಡ್ತಾ ಇರ್ತಾನೆ. ರಾಮಧ್ಯಾನವೇ ಅವನಿಗೆ. ತಾನೇನೋ ದೊಡ್ಡ ಸಾಹಸ ಕಾರ್ಯ ಮಾಡಿಬಿಟ್ಟೆ ಅಂತಲ್ಲ, ಆ ಅಹಂಕಾರಾದಿಗಳು ಏನೂ ಇಲ್ಲ ಅವನಿಗೆ. ಅಂಥ ದಾಸ್ಯ ಭಾವ ಅವನಿಗೆ ಅಂತ ಹೇಳ್ಬೋದು. ಹೀಗೆ ಅನೇಕ ವಿಷಯಗಳು ಹೇಳ್ಬೋದು. ಮತ್ತೊಂದು ಲಕ್ಷ್ಮಣ ಅಂತ ಎಂಥ ಸ್ವಾಮಿ ಅವನು, ಜಿತೇಂದ್ರಿಯ ಪರಮಶಕ್ತಿಶಾಲಿ ಅವನು. ಅಂಥವನು ಕೂಡ ರಾಮರಿಗಾಗಿ ಅವನು ಏನು ಸೇವೆ ಮಾಡ್ದ, ಕಾಡಿಗೆ ಹೋದ, ತನ್ನ ಎಲ್ಲವನ್ನೂ ಸಂಪತ್ತು ಐಶ್ವರ್ಯ ಎಲ್ಲವನ್ನೂ ಮನೆ ಮಠ ಎಲ್ಲ ತ್ಯಾಗ ಮಾಡಿ ಹೋದ, ರಾಮನ ಜೊತೆಲಿ ಹೋಗ್ಬಿಟ್ಟು ಅಲ್ಲೂ ಕೂಡ ಹಗಲು ರಾತ್ರಿ ರಾಮನ ಸೀತೆಯನ್ನು ಕಾಯ್ತಾ ಇದ್ದ. ತನ್ನ ನಿದ್ರೆ ಆಹಾರದ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡದೆ ಮಾಡ್ತಾ ಇದ್ದ. ಅಂತ ತ್ಯಾಗಿ ಅವನು ಅನ್ನೋದು ಲಕ್ಷ್ಮಣ. ದಾಸ ಸೇವೆ ವೃತ್ತಿಯನ್ನು ಆಚರಿಸಿದಂಥ ಅವನು ಅನ್ನೋದು ಜ್ಞಾಪಿಸ್ಕೋತೀವಿ. ಹಾಗೇನೆ ಇನ್ನೂ ಒಂದು ಮಾತನ್ನು ಹೇಳ್ತಾರೆ, ದಾಸ ಅಷ್ಟೇ ಅಲ್ಲ, ದಾಸನಿಗೆ ದಾಸನಾಗಿದ್ರೂ ಕೂಡ ಸಾಕಪ್ಪ ಅಂತ ಹೇಳ್ತಾರೆ. ಈ ರೈಲ್ವೆ ಇಂಜಿನ್ಗೆ ಎಲ್ಲ ಕಂಪಾರ್ಟ್ಮೆಂಟ್ ಲಿಂಕ್ ಆಗಿದ್ರೆ ಎಂಜಿನ್ ಹೋಗಿ ತಲುಪಿದ್ರೆ, ಗುರಿ ತಲುಪಿದ್ರೆ ಎಲ್ಲ ಕೊನೆ ಕಂಪಾರ್ಟ್ಮೆಂಟ್ ಹೋಗಿ ತಲುಪದಂಗೆ ಆ ಕೊಂಡಿ ಮಾತ್ರ ಸರಿಯಾಗಿದ್ರೆ ಅಂತ ಹೇಳಿದಾಗೆ ಭೃತ್ಯಸ್ಯ ಭೃತ್ಯ ಹೇಳುವಾಗ ತ್ವದ್ಭೃತ್ಯ ಪರಿಚಾರಕ ಭೃತ್ಯ ಇತಿ ಮಾಂ ಸ್ಮರ ಲೋಕನಾಥ ಎಂಬುದಾಗಿ ಕುಲಶೇಖರ ಆಳ್ವಾರ್ ಪ್ರಾರ್ಥನೆ ಮಾಡೋ ಹಾಗೆ ಎಲ್ಲರೂ ಕೂಡ ಅನೇಕ ದಾಸಶ್ರೇಷ್ಠರು ನಮ್ಮ ಸಮಾಜದಲ್ಲಿದ್ದಾರೆ. ಎಲ್ಲರೂ ಕೂಡ ಹಾಗೆ ಮನೆಗೂ ಭಗವಂತನ ತಲುಪಿಸಂಥ ಶ್ರೇಷ್ಠರು. ಅವ್ರನ್ನೆಲ್ಲ ಜ್ಞಾಪಿಸ್ಕೊಂಡು ಎಲ್ಲ ದಾಸರುಗಳನ್ನು ಕೂಡ ಒಮ್ಮೆ ಹಾಗೇ ನಮಸ್ಕರಿಸ್ತಾ, ದಾಸರಿಗೆ ಮೂಲನಾದ ಭಗವಂತನಿಗೂ ಕೂಡ ನಮಸ್ಕರಿಸ್ತಾ ಈ ಪುಷ್ಪಗಳನ್ನು ಅವನ ಪಾದಾರ ವಂದ್ಯಗಳಲ್ಲಿ ಸಮರ್ಪಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.